ಎಲಿವೇಟರ್ ಹಾಕ್ಸ್ಲಿಕ್ಕೆ ಮನೆಯವರು ಲೈಸೆನ್ಸ್ ತಗೋಬೇಕಾ, ಹೇಗೆ ಅದು, ಅಥವಾ ನೀವು ಕಂಪ್ನಿಯವ್ರು ತಗೊಂಡಿದ್ರೆ ಸಾಕಾ? ಈ ಲೈಸೆನ್ಸ್ ಹೆಂಗ್ ವರ್ಕ್ ಆಗುತ್ತೆ? ನೀವು ಎಲಿವೇಟರ್ ಹಾಕ್ಸ್ಕೋಬೇಕು ಅನ್ನೋ ಟೈಮಲ್ಲಿ ಕಂಪ್ನಿಗೆ ಲೈಸೆನ್ಸ್ ಇದೆಯಲ್ಲ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬೇಕು. ಕಂಪ್ನಿಗೆ ಲೈಸೆನ್ಸ್ ಇದ್ದಾಗ ಮಾತ್ರ ಅವರು ನಿಮ್ಮ ಕಟ್ಟಡಕ್ಕೆ ಲೈಸೆನ್ಸ್ ಕೊಡ್ಲಿಕ್ಕೆ ಸಾಧ್ಯ. ಆ ಲೈಸೆನ್ಸ್ ಇಲ್ಲದೆ ಲಿಫ್ಟ್ ಹಾಕಿಸ್ಕೊಳ್ಳೋದು ಅಂತಂದ್ರೆ ನಂಬರ್ ಪ್ಲೇಟ್ ಇಲ್ಲದೆ ನಾವು ಗಾಡಿ ಓಡಿಸೋದು ಅಂತ ಅರ್ಥ. ಲಿಫ್ಟ್ ಗಳಲ್ಲಿ ಇರಬೇಕಾಗಿರುವಂತ ಸೇಫ್ಟಿ ಮೆಷರ್ಸ್ ಏನೇನು, ಇರಲೇಬೇಕಾಗಿರೋದು ಏನೇನು, ಅಥವಾ ಆಪ್ಷನಲ್ ಏನೇನು? ಸೇಫ್ಟಿ ಕಾಂಪೋನೆಂಟ್ಸ್ ಅಂತ ಬಂದಾಗ ಲಿಫ್ಟ್ ಅಲ್ಲಿ ಆಪ್ಷನಲ್ ಅಂತ ಯಾವ್ದು ಇರಲ್ಲ, ಇದು ಕಂಪಲ್ಸರಿ ಅಂತ ಇರುತ್ತೆ. ಗೌರ್ಮೆಂಟ್ ಕೂಡ ಅದನ್ನೇ ಹೇಳುತ್ತೆ, ಕಂಪಲ್ಸರಿ. ಲಿಫ್ಟ್ ಅಪಘಾತಗಳಾಗ್ತಾವ ನಿಜವಾಗ್ಲೂ? ಯಾಕೆ? ಕೆಲವೊಂದ್ಸರ್ತಿ ನೀವು ಲಿಫ್ಟ್ ನ ಆಯ್ಕೆ ಮಾಡ್ಬೇಕಾದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನೀವು ಲಿಫ್ಟ್ ನ ಕೊಂಡ್ಕೊಂಡಿರ್ತೀರ. ಆವಾಗ ಲಿಫ್ಟ್ ಇನ್ಸ್ಟಾಲರ್ ಯಾರು ಇರ್ತಾರೆ ಎಲ್ಲಾ ತರದ ಗಿಮಿಗಳನ್ನ ಮಾಡ್ಬಿಟ್ಟು ಕಾಸ್ಟ್ ಕಟಿಂಗ್ ಎಲ್ಲ ಮಾಡ್ಬಿಟ್ಟು ನಿಮ್ಗೆ ಒಂದು ಲಿಫ್ಟ್ ನ ಪ್ರೊವೈಡ್ ಮಾಡಿರ್ತಾರೆ. ಅದೊಂದು ಮೇನ್ ರೀಸನ್. ಯಾರೇ ಆಗಲಿ ಲಿಫ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ಕೂಡ ತಗೊಂಡು ಹೋಗೋದು ತುಂಬಾ ಮುಖ್ಯ. ಯಾವುದೇ ಕಾರಣಕ್ಕೂ ಲಿಫ್ಟ್ ಡೋರ್ ಅನ್ನ ಫೋರ್ಸ್ಫುಲಿ ಓಪನ್ ಮಾಡುವಂತದ್ದು ಮಾಡಲೇಬಾರದು. ಇದು ತುಂಬಾ ಡೇಂಜರಿಯಸ್. ಏನೋ ಲಿಫ್ಟ್ ಗಳಲ್ಲಿ ಇರಬೇಕಾಗಿರುವಂತ ಈ ಸೇಫ್ಟಿ ಮೆಷರ್ಸ್ ಏನೇನು, ಇರಲೇಬೇಕಾಗಿರೋದು ಏನೇನು, ಅಥವಾ ಆಪ್ಷನಲ್ ಏನೇನು? ಈಗ ತುಂಬ ಜನಕ್ಕೆ ಭಯ ಇರುತ್ತೆ. ಲಿಫ್ಟ್ ಹತ್ತಕ್ಕೂ ಕೂಡ ಒಂದು ಕಾಲದಲ್ಲಿ ಜನ ಹೆದರ್ತಾ ಇದ್ರು, ಏನಾದ್ರು ಕಟ್ಟಾಗಿ ಬಿದ್ದೋಗ್ಬಿಟ್ರೆ ಅಂತ ಹೆದರ್ತಾ ಇದ್ರು. ಸೊ ಆ ಥರದ ಏನಾದ್ರು ರಿಸ್ಕ್ ಇರುತ್ತಾ? ಹೆಂಗೆ ವರ್ಕ್ ಆಗುತ್ತೆ ಇದು? ಸರ್, ಈಗ ಮೆಟೀರಿಯಲ್ ವಿಚಾರಕ್ಕೆ ಬಂದಾಗ, ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಎಲ್ಲ ಬ್ರ್ಯಾಂಡ್ಸ್ ಸೇಮ್ ಇರುತ್ತಾ, ಯೂನಿಫಾರ್ಮ್ ಇರುತ್ತಾ, ಹೇಗೆ ಅಂತ? ಓಕೆ ಸರ್, ಈಗ ಸೇಫ್ಟಿ ಕಾಂಪೋನೆಂಟ್ಸ್ ಅಂತ ಬಂದಾಗ ಲಿಫ್ಟ್ ಅಲ್ಲಿ ಆಪ್ಷನಲ್ ಅಂತ ಯಾವ್ದು ಇರಲ್ಲ, ಇದು ಕಂಪಲ್ಸರಿ ಅಂತ ಇರುತ್ತೆ. ಗೌರ್ಮೆಂಟ್ ಕೂಡ ಅದನ್ನೇ ಹೇಳುತ್ತೆ, ಕಂಪಲ್ಸರಿ. ಈಗ ARD ಇರ್ಬೋದು, ಆಟೋ ರೆಸ್ಕ್ಯೂ ಡಿವೈಸ್. ಈಗ ಲಿಫ್ಟ್ ಅಲ್ಲಿ ಪವರ್ ಹೋದಾಗ ನಿಯರೆಸ್ಟ್ ಲ್ಯಾಂಡಿಂಗ್ ಬಂದ್ಬಿಟ್ಟು ಡೋರ್ ಓಪನ್ ಆಗುತ್ತೆ, ಅದಿರಬಹುದು. ಆಮೇಲೆ ಎಮರ್ಜೆನ್ಸಿ ಅಲಾರಾಮ್, ಆಮೇಲೆ OSG, ನಾನು ಆವಾಗಲೇ ಹೇಳ್ದಂಗೆ ಓವರ್ ಸ್ಪೀಡ್ ಗವರ್ನರ್ ಅಂತ. ಇವೆಲ್ಲ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕೆಳಗಡೆ ಬಫರ್ ಸ್ಪ್ರಿಂಗ್ ಇರ್ಬೋದು, ಸೇಫ್ಟಿ ಸೆನ್ಸಾರ್ಸ್ ಇರ್ಬೋದು, ಇವೆಲ್ಲ ಕಂಪಲ್ಸರಿ ಇರಲೇಬೇಕಾಗಿರುವಂತದ್ದು. ಇದರಲ್ಲಿ ಆಪ್ಷನಲ್ ಅಂತ ಯಾವುದು ಇರಲ್ಲ ಸರ್. ಮತ್ತೆ ಎಲ್ಲ ಬ್ರ್ಯಾಂಡ್ಗಳ ಮಟೀರಿಯಲ್ ಒಂದೇ ತರ ಇರಲ್ಲ. ಒಂದೊಂದು ಬ್ರ್ಯಾಂಡ್ಗಳು ಒಂದೊಂದು ಮಟೀರಿಯಲ್ಸ್ ನ ಫಾಲೋ ಮಾಡ್ತವೆ. ಅವ್ರ ಪ್ರೋಟೋಕಾಲೇ ಬೇರೆ ಇರುತ್ತೆ ಸರ್. ಓಕೆ, ಈಗ ನೀವು ಕೇಳಿದ್ರಿ ಈಗ ರೋಪ್ ಕಟ್ ಆದ್ರೆ ಏನಾಗುತ್ತೆ ಅಂತ. ರೋಪ್ ಕಟ್ ಆಗುವಂತ ಸಾಧ್ಯತೆಗಳು ತುಂಬಾ ತೀರಾ ಕಡಿಮೆ ಇರುತ್ತೆ. ಒಂದು ರೋಪ್ ಏನಿಲ್ಲ ಅಂತಂದ್ರೆ ಒಂದು ಲಿಫ್ಟ್, ಒಂದು ಕ್ಯಾಬಿನ್, ಅದರ 10 ಪಟ್ಟರಷ್ಟು ಭಾರನ ಹೊತ್ಕೊಳ್ಳುತ್ತೆ ಒಂದು ರೋಪ್. ಇಲ್ಲಿ ಮಲ್ಟಿಪಲ್ ರೋಪ್ಗಳನ್ನ ಆಲ್ರೆಡಿ ಹಾಕಿರ್ತಾರೆ. ಒಂದು ವೇಳೆ ಆ ಥರ ಸಿಚುವೇಶನ್ ಬಂದ್ರೂ ಕೂಡ ಇಮಿಡಿಯೇಟ್ ಆಗಿ OSG ಆ್ಯಕ್ಟ್ ಆಗುತ್ತೆ. ಅದ್ರದ್ದು 1 ಮೀಟರ್ ಪರ್ ಸೆಕೆಂಡ್ಗಿಂತ ಜಾಸ್ತಿ ಪುಲ್ಲಿ ಈಗ ರೊಟೇಟ್ ಆಯಿತು ಅಂತಂದರೆ ಇಮಿಡಿಯೇಟ್ ಆಗಿ ಅದು ಆ್ಯಕ್ಟ್ ಆಗುತ್ತೆ, ನಿಮಗೆ ಬ್ರೇಕ್ ಅಪ್ಲೈ ಮಾಡುತ್ತೆ. ಅದನ್ನು ಬಿಟ್ಬಿಟ್ಟು ಸೇಫ್ಟಿ ಬ್ಲಾಕ್ ಅಂತ ಇರುತ್ತೆ, ಗೈಡ್ ರೈಲ್ಗೆ ಅದನ್ನ ನಾವು ಅಟ್ಯಾಚ್ ಮಾಡಿರ್ತೀವಿ. ಅಲ್ಲೂ ಕೂಡ ಒಂದು ವೇಳೆ ಸ್ಪೀಡ್ ಜಾಸ್ತಿ ಆಯಿತು ಅಂದರೆ ಅದು ಕೂಡ ಆ್ಯಕ್ಟ್ ಆಗಿಬಿಡುತ್ತೆ. ಪವರ್ ಹೋಗ್ಬಿಟ್ರೆ? ಪವರ್ ಹೋದಾಗ ARD ಅನ್ನೋ ಒಂದು ನಾವು ಬ್ಯಾಟ್ರಿ ಸಿಸ್ಟಮ್ ಹಾಕಿರ್ತೀವಿ, ಅದು ಆಕ್ಟಿವೇಟ್ ಆಗಿಬಿಟ್ಟು ನಿಯರೆಸ್ಟ್ ಲ್ಯಾಂಡಿಂಗ್ ಬಂದ್ಬಿಟ್ಟು ಡೋರ್ ಓಪನ್ ಆಗುತ್ತೆ. ಆಮೇಲೆ ನಾನು ಇನ್ನೊಂದು ಸಜೆಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಲಿಫ್ಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲು ಕೂಡ ತೊಗೊಂಡು ಹೋಗೋದು ತುಂಬ ಮುಖ್ಯ. ಯಾಕೆಂತಂದರೆ ಪವರ್ ಫ್ಲಕ್ಚುಯೇಷನ್ ಇಂದನೇ ಜಾಸ್ತಿ ಬ್ರೇಕ್ ಡೌನ್ಸ್ಗಳು ಬರೋದು ಇಂಡಿಯಾದಲ್ಲಿ. ಅವಾಗ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗುತ್ತೆ. ಎಸ್, ಹೌದು. ಒಂದು ವೇಳೆ ಪದೇ ಪವರ್ ಹೋಗ್ತಾನೆ ಇದೆ, ಹೋಗಿ ಬರ್ತಾ ಇದೆ, ಆ ಟೈಮಲ್ಲಿ ಬ್ಯಾಟ್ರಿ ಕೂಡ ಚಾರ್ಜ್ ಆಗಿರಲ್ಲ. ಆವಾಗ ARD ಕೂಡ ವರ್ಕ್ ಆಗದೆ ಹೋದಾಗ ನೀವು ಅಲಾರಾಮ್ ಬಟನ್ನ ಪ್ರೆಸ್ ಮಾಡ್ಬೋದು. ಆಮೇಲೆ ನಿಮ್ಮ ಬಿಲ್ಡಿಂಗಲ್ಲಿ ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡ್ಬೋದು. ಇಮ್ಮಿಡಿಯೇಟ್ ಆಗಿ ಅಲ್ಲಿ ನಾವು ಒಂದು ಸ್ಟಿಕ್ಕರ್ ಅಂಟಿಸಿರ್ತೀವಿ, ಕಂಪ್ನಿಯ ಟೋಲ್ ಫ್ರೀ ನಂಬರ್, ಅದಕ್ಕೆ ಕಾಲ್ ಮಾಡಿಬಿಟ್ಟು ಈ ಥರ ಆಗಿದೆ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡಿದಾಗಲೂ ಕೂಡ ಇಮ್ಮಿಡಿಯೇಟ್ ಆಗಿ ಅವ್ರು ಬಂದುಬಿಟ್ಟು ನಿಮ್ಮನ್ನು ಅಲ್ಲಿಂದ ಸೇಫ್ ಗಾರ್ಡ್ ಮಾಡುವಂಥ ಕೆಲಸ ಮಾಡ್ತಾರೆ. ಓಕೆ. ಇಷ್ಟೆಲ್ಲ ಲಿಫ್ಟಲ್ಲಿ ಸೇಫ್ಟಿ ಇದೆ ಅಂತ ಹೇಳೋ ಟೈಮ್ನಲ್ಲೂ ಕೂಡ ಅವಾಗ ಲಿಫ್ಟ್ ಅಪಘಾತಗಳ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ರಿಯಾಲಿಟಿ ಏನು ಅಂತ? ಅಪಘಾತಗಳಾಗ್ತಾವ ನಿಜವಾಗ್ಲೂ? ಯಾಕೆ ಸರ್? ಇದರಲ್ಲಿ ಕೆಲವೊಂದು ಸರ್ತಿ ನೀವು ಲಿಫ್ಟ್ನ ಆಯ್ಕೆ ಮಾಡಬೇಕಾದ್ರೆ ತುಂಬ ಕಡಿಮೆ ಪ್ರೈಸಲ್ಲಿ ನೀವು ಲಿಫ್ಟ್ನ ಆಯ್ಕೆ ಕೊಂಡ್ಕೊಂಡಿರ್ತೀರ, ತುಂಬ ಕಡಿಮೆ ರೇಟಲ್ಲಿ. ಆವಾಗ ಲಿಫ್ಟ್ ಇನ್ಸ್ಟಾಲರ್ ಯಾರು ಇರ್ತಾರೆ ಎಲ್ಲ ಥರದ ಗಿಮಿಗಳನ್ನ ಮಾಡಿಬಿಟ್ಟು ಕಾಸ್ಟ್ ಕಟಿಂಗ್ ಎಲ್ಲ ಮಾಡಿಬಿಟ್ಟು ನಿಮ್ಗೆ ಒಂದು ಲಿಫ್ಟ್ನ ಪ್ರೊವೈಡ್ ಮಾಡಿರ್ತಾರೆ. ಅದೊಂದು ಮೇನ್ ರೀಸನ್. ಎರಡನೇದು ಬಂದ್ಬಿಟ್ಟು ಆನ್ ಟೈಮಲ್ಲಿ ಮೇಂಟೆನೆನ್ಸ್ ಮಾಡಿರಲ್ಲ, ಅಥವಾ ನೀವು AMC ರಿನಿವಲ್ ಮಾಡ್ಕೊಂಡಿರಲ್ಲ, ಏನೂ ಆಗಲಿಲ್ಲ, ನಂದು ಲಿಫ್ಟ್ ಚೆನ್ನಾಗಿ ನಡೀತಾ ಇದೆ ಅನ್ನೋ ಒಂದು ನೆಗ್ಲಿಜೆನ್ಸಿ ಭಾವನೆ ನಿಮ್ಮಲ್ಲಿ ಇರುತ್ತೆ. ಇದು ಕೂಡ ಒಂದು ಮುಖ್ಯವಾದ ರೀಸನ್. ಅಂದರೆ ಅದನ್ನ ಆನ್ ಟೈಮಲ್ಲಿ ಮೇಂಟೈನ್ ಮಾಡದೇ ಇರುವಂಥದ್ದು. ಆ ರೀತಿ ಲಿಫ್ಟ್ಗಳಲ್ಲಿ ಕ್ವಾಲಿಟಿ ಕಂಟ್ರೋಲ್ ಮಾಡದೆ ಲಿಫ್ಟ್ ಹಾಕ್ಸ್ಕೊಂಡಿರೋ ಕಡೆ ಅಪಘಾತಗಳು ಆಗ್ತಾ ಇದಾವ ಸರ್? ಬಹಳ ಆಗಿದೆ ಸರ್, ಬಹಳ ಆಗಿದೆ. ಪೇಪರಲ್ಲಿ ಆರ್ಟಿಕಲ್ಸ್ಗಳನ್ನ ನೋಡಿದಾಗ ಈ ಥರ ಆಗಬಾರ್ದಿತ್ತು ಅಥವಾ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ತೀವಿ. ನಮ್ಮ ಸ್ವಂತ ಲಿಫ್ಟ್ ಬಗ್ಗೆ ಯಾವಾಗ ಲಾಸ್ಟ್ ಸರ್ವಿಸ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇರಲ್ಲ. ನೀವು ಅದನ್ನು ಕೂಡ ಕಂಪಲ್ಸರಿ ಮಾಡಬೇಕಾಗಿರುತ್ತೆ. ಯಾವಾಗ ನಾನು ಲಾಸ್ಟ್ ಸರ್ವಿಸ್ ಯಾವಾಗ ಆಗಿದೆ, ಏನು ಪ್ರಾಬ್ಲಮ್ ಇದೆ, ಅದನ್ನು ನೀವು ತಿಳ್ಕೊಳ್ತಾ ಇರಬೇಕು ಅವಾಗ. ಈ ಲಿಫ್ಟ್ಗಳು ಬ್ರೇಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ, ಅದು ಕಮ್ಮಿ ಮಾಡೋಕ್ಕೆ ಏನು ಮಾಡಬೇಕು ಸರ್? ಬ್ರೇಕ್ ಡೌನ್ಸ್ ಕಡಿಮೆ ಅಂತಂದರೆ ಈಗ ನಾವು ಯೂಸ್ ಮಾಡ್ತಿರುವಂಥ ಕಂಟ್ರೋಲರ್ಸ್ ಬಂದುಬಿಟ್ಟು VTX 3.0 ಅಂತ.
ಯಾಕೆಂತಂದರೆ ನಾವು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಕೂಡ ಇನ್ಸ್ಟಾಲೇಷನ್ಸ್ನ ಮಾಡ್ತೀವಿ. ಈ ಕಡೆ ಗುಲ್ಬರ್ಗ ಇರ್ಬೋದು, ಆ ಕಡೆ ಚೆನ್ನೈ ಇರ್ಬೋದು, ಈ ಕಡೆ ಮದನಪಲ್ಲಿ, ತಿರುಪತಿ ಎಲ್ಲ ಕಡೆಗೂ ಮಾಡ್ತೀವಿ. ಸೊ ಎಷ್ಟು ಬ್ರೇಕ್ ಡೌನ್ಸ್ ಕಡಿಮೆ ಬರುತ್ತೆ ಅಷ್ಟು ಪೀಸ್ ಆಫ್ ಮೈಂಡಲ್ಲಿ ಕಸ್ಟಮರ್ಸು ಇರ್ತಾರೆ, ಕಂಪ್ನಿ ಕೂಡ ನಾವು ರನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಬ್ರೇಕ್ ಡೌನ್ಸ್ ತೀರಾ ಕಡಿಮೆ ಇರಬೇಕು. ನಾವು ನೆಕ್ಸ್ಟ್ ಜನ್ರೇಷನ್ ಕಂಟ್ರೋಲರ್ನ ಆಲ್ರೆಡಿ ಒಂದು 2-3 ವರ್ಷಗಳಿಂದ ಅದನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಮ್ಮ ಬ್ರೇಕ್ ಡೌನ್ಸ್ ತೀರಾ ಕಡಿಮೆ ಬಂತು. ಅಂದರೆ ಬ್ರೇಕ್ ಡೌನ್ಸ್ ಬಂದಾಗ ಆಲ್ಮೋಸ್ಟ್ ರೀಸನ್ಸ್ ಬಂದ್ಬಿಟ್ಟು ವೋಲ್ಟೇಜ್ ಫ್ಲಕ್ಚುಯೇಷನ್ನೇ ಇರುತ್ತೆ. ಓಕೆ. ಎಸ್, ಇದು ನಮ್ಮಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಈಗ ಬ್ರೇಕ್ ಡೌನ್ಸ್ ಆಗಲೇಬಾರ್ದು ಅಂತ ಕೆಲವೊಂದು ಕಸ್ಟಮರು ಮೆಂಟಾಲಿಟಿಯಲ್ಲಿ ಇರ್ತಾರೆ. ಈಗ ಯಾವುದೇ ಒಂದು MNC ಬ್ರ್ಯಾಂಡ್ ಇರ್ಬೋದು, ಯಾವುದೇ ಒಂದು ನೆಕ್ಸ್ಟ್ ಲೆವೆಲ್ ಬ್ರ್ಯಾಂಡ್ ಇದ್ರೂ ಕೂಡ ಬ್ರೇಕ್ ಡೌನ್ ಬಂದೇ ಬರುತ್ತೆ. ನಾನು ಹೇಳಿದ್ನಲ್ವಾ, ಈಗ ಯಾವುದೇ ಬಿಲ್ಡಿಂಗಲ್ಲಿ ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗೇ ಆಗುತ್ತೆ. ಒಂದು ಫೇಸ್ ಕಡಿಮೆ ಇರುವಂಥದ್ದು, ಆ ಮೂಮೆಂಟಲ್ಲಿ ಲಿಫ್ಟ್ ರನ್ ಆಗಲ್ಲ. ಈಗ ರೀಸೆಂಟಾಗಿ ನಮ್ಮ ಡೆಪ್ಯೂಟಿ CM ಅವರು DK ಶಿವಕುಮಾರ್ ಅವರು ಕೂಡ ಒಂದು ಲಿಫ್ಟಲ್ಲಿ ನಾನು ನೋಡಿದೆ ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ, ಅವರು ಕೂಡ ಸ್ಟ್ರಕ್ ಆಗಿದ್ರು. ಸೊ ಇದು ಕಾಮನ್ಸ್, ಬಟ್ ಬ್ರೇಕ್ ಡೌನ್ ಅನ್ನೋದು ಕಾಮನ್. ಓಕೆ. ಬಟ್ ಫ್ರೀಕ್ವೆಂಟ್ ಆಗಿ ಆಗ್ತಾ ಇದ್ರೆ ಏನಾದ್ರು ಅಲರ್ಟ್ ಆಗಬೇಕಾ, ಚೆಕ್ ಮಾಡಿಸ್ಬೇಕಾ? ಫ್ರೀಕ್ವೆಂಟ್ ಆದಾಗ ನಾವು ಫಸ್ಟ್ ಎಲೆಕ್ಟ್ರಿಕಲ್ ಸಪ್ಲೈನ ಚೆಕ್ ಮಾಡಬೇಕಾಗುತ್ತೆ. ಜೊತೆನಲ್ಲಿ ಲಿಫ್ಟಲ್ಲಿ ಯಾವ ಕಾಂಪೊನೆಂಟ್ಸು ಹಾಗೆಲ್ಲ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಈಗ ಲಿಫ್ಟಲ್ಲಿ ಓಕೆ ಏನೋ ಹೆಚ್ಚು ಕಮ್ಮಿ ಆಯಿತು, ಸ್ಟಕ್ ಆಯಿತು, ಸಿಕ್ಕಾಕೊಂಡ್ಬಿಟ್ರು, ಆ ಟೈಮ್ನಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಅಂತ? ಸರ್, ಮೊದಲನೇದಾಗಿ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಚಾರ ಲಿಫ್ಟ್ ಹಾಕಿಸ್ಕೊಂಡವರು ಅಥವಾ ಲಿಫ್ಟಲ್ಲಿ ಟ್ರಾವೆಲ್ ಮಾಡಬೇಕಾಗಿರೋರು, ಮೊದಲನೇದಾಗಿ ಆ ಥರ ಲಿಫ್ಟ್ ಸ್ಟ್ರಕ್ ಆಯಿತು ಆ ಟೈಮಲ್ಲಿ ತುಂಬ ಶಾಂತವಾಗಿರಬೇಕು. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು. ನಿಮ್ಗೆ ಅದರಲ್ಲಿ ಆಕ್ಸಿಜನ್ ಇರುತ್ತೆ, ಆ ಥರ ನಿಮಗೆ ಉಸಿರುಗಟ್ಟುವಂಥದ್ದು ಏನೂ ಇರಲ್ಲ. ಮೊದಲನೇದಾಗಿ ಪ್ಯಾನಿಕ್ ಆಗದೆ ಶಾಂತವಾಗಿರಬೇಕು. ಎರಡನೇದು, ಅಲ್ಲಿ ಅಲಾರಾಮ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಸಹಾಯಕ್ಕೆ ನೀವು ಕೇಳ್ಬೋದು. ಮೂರನೇದು, ಯಾರಿಗೆ ಹೋಗುತ್ತಲ್ಲ ಅದು ಅಲಾರಾಮ್ ಇದ್ದಾಗ ಅಲ್ಲಿ ಅಲಾರಾಮ್ ಬಟನ್ ಪ್ರೆಸ್ ಮಾಡಿದಾಗ ಕೆಳಗಡೆ ಸೆಕ್ಯೂರಿಟಿ ಯಾರಿದ್ದಾರೆ ಅಲ್ಲಿ ಬಜರ್ ಆಗುತ್ತೆ, ಸೌಂಡ್ ಬರುತ್ತೆ, ಬಿಲ್ಡಿಂಗ್ ಅಲ್ಲಿರೋ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಸೇಫ್ಟಿ ಲಾಕ್ ತಗೊಬಂದ್ಬಿಟ್ಟು ನಿಮ್ಮನ್ನ ಅಲ್ಲಿಂದ ಬಿಡಿಸುವಂತ ಅಥವಾ ಹೊರಗಡೆ ತಗೊಬರುವಂತ ಕೆಲಸ ಮಾಡಬಹುದು. ಇಲ್ಲದೆ ಹೋದಲ್ಲಿ ನೀವು ಫೋನ್ನಿಂದ ನಿಮ್ಮ ಸ್ವಂತದವ್ರು ಯಾರಿದ್ದಾರೆ ಆ ಬಿಲ್ಡಿಂಗ್ ಅಲ್ಲಿ ಅವ್ರಿಗೆ ಕಾಲ್ ಮಾಡಬಹುದು. ಆಮೇಲೆ ಇಮಿಡಿಯೇಟ್ ಆಗಿ ಅಲ್ಲಿ ಇನ್ಸ್ಟ್ರಕ್ಷನ್ ಚಾರ್ಟ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಕಂಪ್ನಿಯವರು, ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸಹಾಯಕ್ಕೆ ಕರೀಬಹುದು ಅವರನ್ನ. ಇವಿಷ್ಟು. ಆಮೇಲೆ ಯಾವುದೇ ಕಾರಣಕ್ಕೂ ಲಿಫ್ಟ್ ಡೋರನ್ನು ಫೋರ್ಸ್ಫುಲಿ ಓಪನ್ ಮಾಡುವಂಥದ್ದು ಮಾಡಲೇಬಾರ್ದು. ಇದು ತುಂಬ ಡೇಂಜರಿಯಸ್. ಒಂದು ವೇಳೆ ಡೋರ್ ಓಪನ್ ಆಗಿ ನೀವು ಹೊರಗಡೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ, ಆ ಮೂಮೆಂಟಲ್ಲಿ ಪವರ್ ಬಂದ್ಬಿಡ್ತು, ಲಿಫ್ಟ್ ಆಮೇಲೆ ಮೂವ್ಮೆಂಟ್ ಆಗುತ್ತೆ, ಇದು ತುಂಬ ಸೀರಿಯಸ್ ಮ್ಯಾಟರ್ ಆಗಿಬಿಡುತ್ತೆ. ತುಂಬ ಕಷ್ಟ. ಆ ಥರ ಮಾಡಲೇಬಾರ್ದು. ಫೋರ್ಸ್ಫುಲಿ ಡೋರನ್ನು ಓಪನ್ ಮಾಡುವಂಥದ್ದು ಮಾಡಬಾರ್ದು. ಓಕೆ. ಏನು ಈ ಲಿಫ್ಟ್ ಸೇಫ್ಟಿ ಅದರ ಎಫಿಷಿಯನ್ಸಿ ಅದನ್ನು ಮೇಂಟೈನ್ ಮಾಡೋ ವಿಚಾರದಲ್ಲಿ ಅಥವಾ ಅದು ಹಾಳಾಗೋ ವಿಚಾರದಲ್ಲಿ ಕಸ್ಟಮರ್ಸ್ ಮಾಡುವಂಥ ಈ ಕಾಮನ್ ಮಿಸ್ಟೇಕ್ಸ್ ಏನೇನು ಅಂತ? ಸರ್, ಲಿಫ್ಟ್ ಅನ್ನೋದನ್ನ ನೀವು ಯಾವ ಥರ ಒಂದು ಕಾರ್ನ ಯಾವ ಥರ ನೀವು ಒಂದು ಆನ್ ಟೈಮಲ್ಲಿ ಸರ್ವಿಸ್ ಮಾಡಿಸ್ಬಿಟ್ಟು ಕಾರ್ನ ಯಾವ ಥರ ನೋಡ್ಕೊಳ್ತೀರೋ ಅದೇ ಥರ ನೀವು ನೋಡ್ಕೋಬೇಕಾಗುತ್ತೆ. ಈಗ ಕಾರ್ನ ನೀವು ಆನ್ ಟೈಮಲ್ಲಿ ಸರ್ವಿಸ್ ಮಾಡದೆ ಹೋದಾಗ ರೋಡ್ ಮಧ್ಯದಲ್ಲಿ ಕೆಟ್ಟು ನಿಂತ್ಕೊಳ್ಳುತ್ತೆ. ಲಿಫ್ಟನ್ನ ನೀವು ಆನ್ ಟೈಮಲ್ಲಿ ಅಥವಾ ಮೇಂಟೈನ್ ಮಾಡದೆ ಹೋದಾಗಲೂ ಕೂಡ ಲಿಫ್ಟ್ ಇದೇ ಥರ ಬ್ರೇಕ್ ಡೌನ್ ಆಗಿ ನಿಂತ್ಕೊಬಿಡುತ್ತೆ. ಸೊ ಒಂದು ಆನ್ ಟೈಮಲ್ಲಿ ಸರ್ವಿಸ್ ಮಾಡಿಸೇ ಇರುವಂಥದ್ದು, AMC ರಿನಿವಲ್ ಮಾಡದೇ ಇರುವಂಥದ್ದು ಒಂದು ಮೊದಲನೇ ನಿರ್ಲಕ್ಷ್ಯ ಆಗುತ್ತೆ. ಅದಾದಮೇಲೆ ಈಗ ಲಿಫ್ಟಲ್ಲಿ ಈಗ 6 ಪ್ಯಾಸೆಂಜರ್ ಅಂತ ಇರುತ್ತೆ, ಅದರಲ್ಲಿ ಒಂದು 10 ಜನ ನುಗ್ಗಿಬಿಡುವಂಥದ್ದು, ಓವರ್ಲೋಡ್ ಆಗುವಂಥದ್ದು, ಇವು ಕೂಡ ಸಮಸ್ಯೆನ ತಂದೊಡ್ಡುತ್ತೆ. ಜೊತೆಯಲ್ಲಿ ಲಿಫ್ಟ್ ಕ್ಯಾಬಿನಲ್ಲಿ ಒಳಗಡೆ ನೀರು ಚೆಲ್ಲುವಂಥದ್ದು, ಇದನ್ನು ಕೂಡ ಸಮಸ್ಯೆನ ಉಂಟು ಮಾಡುತ್ತೆ. ಆಮೇಲೆ ಲಿಫ್ಟ್ ಒಳಗಡೆ ಫೋರ್ಸ್ಫುಲಿ ಡೋರ್ಗಳನ್ನ ಓಪನ್ ಮಾಡುವಂಥದ್ದು, ಡೋರ್ಗೆ ಗುದ್ದುವಂಥದ್ದು, ಇದು ಯಾವುದನ್ನು ಕೂಡ ಮಾಡಬಾರ್ದು. ಕೆಲವೊಬ್ರು ಲಿಫ್ಟ್ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಒಂದೇ ಕಡೆ ನಿಂತ್ಕೊಬಿಡೋದು, ಇದರಿಂದ ವೆಯ್ಟ್ ಬ್ಯಾಲೆನ್ಸಿಂಗ್ ಸಮಸ್ಯೆ ಆಗುತ್ತೆ. ಓವರ್ಲೋಡ್. ಈಗ ಲಿಫ್ಟಿಗೆ ಟ್ರಾವೆಲ್ ಆಗ್ತಾ ಇರುತ್ತೆ, ಒಂದು 4 ಜನ ಒಂದೇ ಮೂಲೆನಲ್ಲಿ ಬಂದು ನಿಂತ್ಕೊಬಿಡುವಂಥದ್ದು, ಇದನ್ನು ಕೂಡ ಮಾಡಬಾರ್ದು. ಸಮಾನವಾಗಿ ನಿಂತ್ಕೋಬೇಕು, ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಸಮಾನವಾಗಿ ನಿಂತ್ಕೋಬೇಕು, ಅಷ್ಟೇ ಜನ ಟ್ರಾವೆಲ್ ಮಾಡಬೇಕು. ಮತ್ತು ಈ ಥರದ್ದು ನಾನು ನೋಡಿದ್ದೀನಿ, ಲಿಫ್ಟಲ್ಲಿ ಮೇಲೆ ಟ್ರಾವೆಲ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಹಿಂಗೆ ಸುಮ್ಮನೆ ಓಲಾಡೋದು, ಅದ್ರ ಮೇಲೆ ಜಂಪ್ ಮಾಡೋದು, ಇವು ಯಾವುದನ್ನು ಕೂಡ ಮಾಡಬಾರ್ದು ಸರ್. ಮತ್ತು ಇದು ಈ ರೋಡೆಂಟ್ಸ್, ಇಲಿ ಹೆಗಣ ಎಲ್ಲ ಏನಾದ್ರು ಕಟ್ ಮಾಡಿ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ, ವೈರಿಂಗ್ ಎಲ್ಲ ಆ ಥರದ್ದು ಏನಾದ್ರು ಇರುತ್ತೆ? ಈಗ ಲಿಫ್ಟನ್ನು ಇದು ರನ್ನಿಂಗ್ ಕಂಡೀಷನ್ ಕೊಟ್ಟ ಮೇಲೆ ಯಾವುದಾದ್ರು ಒಂದು ಬಿಲ್ಡಿಂಗಲ್ಲಿ ಈಗ ಏನೋ ಲಿಟಿಗೇಷನ್ ಬಂದ್ಬಿಡ್ತು, ಆ ಟೈಮಲ್ಲಿ ಲಿಫ್ಟ್ ರನ್ನಿಂಗಲ್ಲಿ ಇರಲ್ಲ, ಆವಾಗ ರ್ಯಾಟ್ ಬೈಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಥರ ಯಾವುದೇ ರ್ಯಾಟ್ ಬೈಟ್ ಆದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಹೊಣೆ ಕಸ್ಟಮರ್ ಸ್ಕೋಪ್ ಆಫ್ ವರ್ಕಲ್ಲೇ ಬರುತ್ತೆ, ಅವರೇ ಅದನ್ನು ರಿಪೇರ್ ಮಾಡಿಸ್ಕೋಬೇಕಾಗಿರುತ್ತೆ. ಅಂದರೆ ನಿಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಒಂದು ರಿಪೇರಿ ಮಾಡಿ? ಎಸ್, ಆಫ್ ಕೋರ್ಸ್ ಮಾಡ್ತೀವಿ. ಈ ಎಲಿವೇಟರ್ ಹಾಕ್ಸ್ಲಿಕ್ಕೆ ಮನೆಯವರು ಲೈಸೆನ್ಸ್ ತೊಗೋಬೇಕಾ, ಹೇಗೆ ಅದು? ಅಥವಾ ನೀವು ಕಂಪ್ನಿಯವ್ರು ತೊಗೊಂಡಿದ್ರೆ ಸಾಕಾ? ಈ ಲೈಸೆನ್ಸ್ ಹೆಂಗೆ ವರ್ಕ್ ಆಗುತ್ತೆ? ಮತ್ತು B ಖಾತಾ ಕಟ್ಟಡ ಇದ್ದಾಗ ಹೇಗಾಗುತ್ತೆ? ಯಾವೆಲ್ಲ ಪರ್ಮಿಷನ್ಸ್ ತೊಗೋಬೇಕಾಗತ್ತೆ? ಓಕೆ,
ನೀವು ಎಲಿವೇಟರ್ ಹಾಕ್ಸ್ಕೋಬೇಕು ಅನ್ನೋ ಟೈಮಲ್ಲಿ ಕಂಪ್ನಿಗೆ ಲೈಸೆನ್ಸ್ ಇದೆಯಲ್ಲ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಬೇಕಾಗಿರುತ್ತೆ. ಕಂಪ್ನಿಗೆ ಲೈಸೆನ್ಸ್ ಇದ್ದಾಗ ಮಾತ್ರ ಅವರು ನಿಮ್ಮ ಕಟ್ಟಡಕ್ಕೆ ಲೈಸೆನ್ಸ್ ಕೊಡಲಿಕ್ಕೆ ಸಾಧ್ಯ, ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಇದನ್ನ ಕೊಡುವಂತ ಕೆಲಸ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಫ್ ಕರ್ನಾಟಕ ಇದು ಮಾಡುತ್ತೆ. ಓಕೆ, ನಾವು ಅಪ್ಲೈ ಮಾಡಬೇಕಾಗಿರುತ್ತೆ ಹಂತವಾಗಿ. ಅರೆಕ್ಷನ್ ಪರ್ಮಿಷನ್ ಇರ್ಬೋದು, ಲೈಸೆನ್ಸ್ ಇರ್ಬೋದು. ಇದು ತುಂಬಾ ಕಡ್ಡಾಯ. ಇವಾಗ ಇದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಆಫ್ ಕರ್ನಾಟಕ ಆಲ್ರೆಡಿ ಎಲ್ಲ ಕರ್ನಾಟಕದ ಲಿಫ್ಟ್ ಕಂಪ್ನಿಗಳಿಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಬಿಟ್ಟಿದೆ, ಕಡ್ಡಾಯವಾಗಿ ಲಿಫ್ಟ್ನ ನೀವು ಕಸ್ಟಮರ್ಸ್ಗೆ ಪ್ರೊವೈಡ್ ಮಾಡಲೇಬೇಕು ಅಂತ. ಈಗ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಬಂದುಬಿಟ್ಟು ಖಾತಾ ಎಕ್ಸ್ಟ್ರಾಕ್ಟ್ ಇರ್ಬೋದು, ಎಲೆಕ್ಟ್ರಿಕಲ್ ಬಿಲ್ ಇರ್ಬೋದು, ಆಮೇಲೆ ಲೇಟೆಸ್ಟು ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಇರ್ಬೋದು, ಇವೆಲ್ಲ ಬೇಕಾಗಿರುತ್ತೆ. ಅದ್ರ ಜೊತೆಯಲ್ಲಿ ಈಗ ಬಿ ಖಾತಾ ಅಂತ ಬಂದಾಗ ಸೇಮ್ ಇವೇ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಬಟ್ ಸ್ಯಾಂಕ್ಷನ್ ಪ್ಲ್ಯಾನಲ್ಲಿ ಸ್ವಲ್ಪ ನಿಮಗೆ ಕೊಟ್ಟಿರಲ್ಲ, ಅದಕ್ಕೆ ನೀವು BBMPಯಿಂದ ಅನುಮೋದನೆ ತಗೊಂಡು ಅಪ್ಲೈ ಮಾಡ್ಬೋದು. ಸ್ಯಾಂಕ್ಷನ್ ಪ್ಲ್ಯಾನ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಇವಾಗ ಅದೇ ಲೈಸೆನ್ಸ್ ಇಲ್ಲದೆ ಲಿಫ್ಟ್ ಹಾಕಿಸ್ಕೊಳ್ಳೋದು ಅಂತಂದರೆ ನಂಬರ್ ಪ್ಲೇಟ್ ಇಲ್ಲದೆ ನಾವು ಗಾಡಿ ಓಡಿಸೋದು ಅಂತ ಅರ್ಥ. ಓಕೆ, ಅಷ್ಟೇ ರಿಸ್ಕ್ ಇದೆ ಇದು. ಅಷ್ಟೇ ರಿಸ್ಕ್ ಇದೆ. ಅಂದ್ರೆ ಇನ್ಸಿಡೆಂಟ್ ಆದಾಗ ಜವಾಬ್ದಾರಿ ತಗೊಳ್ಳೋರು ಇರಲ್ಲ, ಯಾರು ರೆಸ್ಪಾನ್ಸ್ ತಗೊಳ್ಳಲ್ಲ. ಓಕೆ, ಆಕ್ಷನ್ ತಗೊಳ್ತಾರೆ ಅವಾಗ ಆ ಥರ ಏನಾರ ಇದ್ರೆ ಲೈಸೆನ್ಸ್ ಇಲ್ಲದೆ ಹಾಕ್ಸ್ಕೊಂಡಾಗ? ಸರ್, ಲೈಸೆನ್ಸ್ ಇದ್ದು ಏನಾದರೂ ಇನ್ಸಿಡೆಂಟ್ ಆದಾಗ ನಿಮಗೆ ಅವ್ರೇನಾದ್ರು ಇನ್ಶೂರೆನ್ಸ್ ಮಾಡಿದರೆ ಕ್ಲೈಮ್ ಪಾಸಿಬಿಲಿಟೀಸ್ ಇದೆ. ನೀವು ಲೈಸೆನ್ಸ್ ತಗೊಂಡಿಲ್ಲ ಅಂತಂದ್ರೆ ಕ್ಲೇಮ್ ಪಾಸಿಬಿಲಿಟೀಸ್ ತುಂಬಾ ಕಡಿಮೆ, ಕಷ್ಟ ಆಗುತ್ತೆ. ರಿಸ್ಕ್ ಮೇಲೆ ನೀವು ಹಾಕೊಂಡಿದ್ದೀರಾ ಅಂತ ಆಗ್ಬಿಡುತ್ತೆ. ಹೌದು, ಆ ಥರ ಆಗ್ಬಿಡುತ್ತೆ ಸರ್. ಆಮೇಲೆ ಒಂದು ಕಟ್ಟಡಕ್ಕೆ ಲೈಸೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಆ ಕಟ್ಟಡದ್ದು ರೀಸೇಲ್ ವ್ಯಾಲ್ಯೂ ಅದೂ ಅಷ್ಟೇ 10 to 15% ಜಾಸ್ತಿ ಆಗುತ್ತೆ. ಯಾಕಂತಂದರೆ ಒಂದು ಲೈಸೆನ್ಸ್ಡ್ ಬ್ರ್ಯಾಂಡ್ನ ಹಾಕೊಂಡಿರ್ತೀರಾ, ನಿಮಗೆ ಕಟ್ಟಡಕ್ಕೆ ಒಂದು ವ್ಯಾಲ್ಯೂ ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತೆ. ಓಕೆ, ಪ್ರಾಪರ್ಟಿ ಸೇಲ್ ಮಾಡೋ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಯೂಶ್ವಲಿ ಮನೆ ಆಲ್ರೆಡಿ ಕಟ್ಟಡ ಇರೋ ಲ್ಯಾಂಡನ್ನು ಮಾರಬೇಕಾದ್ರೆ ಮನೆಗೆ ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ ಅಲ್ವಾ? ಕಟ್ಟಡಕ್ಕೆ ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ. ಈಗ ಒಂದು 2 ಫ್ಲೋರ್ ಮನೆ ಇದೆ ಅಂತ ಹೇಳಿದ್ರೆ ಜಾಗದ ವ್ಯಾಲ್ಯೂ ಜಾಸ್ತಿ ನೋಡ್ತಾರೆ, ಇದೊಂಥರ ಬಿಲ್ಡಿಂಗ್ದು ಸ್ವಲ್ಪ ಕಮ್ಮಿನೇ ನೋಡ್ತಾರೆ. ಈ ಎಲಿವೇಟರ್ ಇದ್ರೆ ಜಾಸ್ತಿ ಆಗುತ್ತೆ ಅಂತ ನೀವು ಹೇಳ್ತಿದ್ದೀರಿ. ಖಂಡಿತ. ಈಗ G+1 G+2 ಯಾವುದೇ ಒಂದು ಕಟ್ಟಡ ಇರಲಿ, ಲಿಫ್ಟ್ ಇದೆ ಅಂತಂದರೆ ಅದರದ್ದು ರೀಸೇಲ್ ವ್ಯಾಲ್ಯೂ ಜಾಸ್ತಿ ಆಗೇ ಆಗುತ್ತೆ, 10 to 15%. ಅಲ್ಲಿ ಲಿಫ್ಟ್ ಇಲ್ಲ ಅಂತಂದರೆ ಅಷ್ಟು ರೀಸೇಲ್ ವ್ಯಾಲ್ಯೂ ಸಿಗಲ್ಲ ಅವರಿಗೆ. ಇಲ್ಲಿ ಲಿಫ್ಟ್ ಓನರ್ಶಿಪ್ ಮೈಂಡ್ಸೆಟ್ ಬಗ್ಗೆ ಏನು ಹೇಳ್ತೀರಿ ನೀವು? ಯಾಕಂದರೆ ಇದೊಂದು ಕಾರ್ನ ಮೇಂಟೈನ್ ಮಾಡೋದು ಹಾಗೇನೆ, ಅದನ್ನು ಹಾಕ್ಸೋ ಟೈಮಿಂದ ಹಿಡಿದು ನೆಕ್ಸ್ಟ್ ಸರ್ವಿಸ್ ತನಕ ಕೂಡ ಮೈಂಡ್ಸೆಟ್ ಏನಿರಬೇಕು ಲಿಫ್ಟ್ ಓನರ್ಸ್ದು? ಸರ್, ಲಿಫ್ಟ್ ಓನರ್ ಅವರ ಮೈಂಡ್ಸೆಟ್ ತುಂಬ ಬ್ರಾಡಾಗಿ ಇರಬೇಕು, ಬ್ರಾಡಾಗಿ ಯೋಚನೆ ಮಾಡಬೇಕು ಅವರು. ಈಗ ಒಂದು ಲಿಫ್ಟ್ ಒಂದು ಸಕ್ಸಸ್ಫುಲ್ಲಾಗಿ ನಾವು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಸಿವಿಲ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಸಿವಿಲ್ ಅಂತ ಬಂದಾಗ ಇದು ಸ್ಕಫೋಲ್ಡಿಂಗ್ ಇರ್ಬೋದು, ಅರ್ಥಿಂಗ್ಸ್ ಇರ್ಬೋದು, ಬಲ್ಕೆಟ್ಸ್ ಇರ್ಬೋದು, ಎಲೆಕ್ಟ್ರಿಕಲ್ ವರ್ಕ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಅದು ಆನ್ ಟೈಮಲ್ಲಿ ಮಾಡ್ಕೊಡ್ಬೇಕಾಗಿರುತ್ತೆ. ಆಮೇಲೆ ಈಗ ಅವ್ರದ್ದು ಹೌಸ್ ವಾರ್ಮಿಂಗ್ ಇದೆ, ಇನಾಗ್ರೇಷನ್ ಇದೆ, ತುಂಬ ಶಾರ್ಟ್ ಅವಧಿಯಲ್ಲಿ ಅವ್ರು ಹೇಳಬಾರ್ದು ನಮಗೆ. ಈಗ ಒಂದು 4 days ಇರಬೇಕಾದ್ರೆ ಸರ್ ನನ್ನ ಗೃಹ ಪ್ರವೇಶ ಇದೆ, ನನಗೆ ಲಿಫ್ಟ್ ರನ್ನಿಂಗಲ್ಲಿ ಬೇಕು, ಆ ಟೈಮಲ್ಲಿ ಕೂಡ ತುಂಬ ಕಷ್ಟ ಆಗುತ್ತೆ. ಎಲ್ಲವನ್ನ ಕಾಂಪ್ರಮೈಸ್ ಮಾಡಿ ನಾವು ಯಾವುದನ್ನು ಮಾಡ್ಲಿಕ್ಕಾಗಲ್ಲ, ರನ್ನಿಂಗ್ ಕೊಡೋದಕ್ಕೂ ಆಗಲ್ಲ. ಇದು ಕೂಡ ತಿಳ್ಕೊಳ್ಬೇಕು. ಆಮೇಲೆ ರ್ಯಾಟ್ ಬ್ಯಾಟ್ ಬಗ್ಗೆ ಆಲ್ರೆಡಿ ನಾನು ಆವಾಗಲೇ ಮಾತಾಡಿದೆ. ರ್ಯಾಟ್ ಬ್ಯಾಟ್ ಆದಾಗ ಅದು ಕಸ್ಟಮರ್ ಅದರ ಹೊಣೆಯನ್ನು ತಗೊಂಡು ಮಾಡಿಸ್ಕೋಬೇಕಾಗುತ್ತೆ. ಲಿಫ್ಟ್ ಕಂಪ್ನಿಯವರು ಮಾಡಿಕೊಡ್ತಾರೆ, ಬಟ್ ಕಂಪ್ಲೀಟ್ ಚಾರ್ಜಸ್ ಕಸ್ಟಮರೇ ಪೇ ಮಾಡಬೇಕು. ನಿಲ್ಸಿರೋ ಕಾರ್ ಬಂದು ವೈರಿಂಗ್ ಅನ್ನ ಇಲ್ಲಿ ಕಟ್ ಮಾಡಿದ್ರೆ ಹೇಗೋ ಹಾಗೇನೆ. ಹೌದು. ಓಕೆ. ಆಮೇಲೆ SS3 ವಾರಂಟಿಲಿ ಕವರ್ ಆಗಲ್ಲ ಅವೆಲ್ಲ? ಇಲ್ಲ, ಆಗಲ್ಲ ಸರ್. ಮತ್ತೆ SS304 ಅಲ್ಲಿ ಈಗ ಸಮ್ಟೈಮ್ ಈಗ ಕ್ಲಾಡಿಂಗ್ ವರ್ಕ್ ಮಾಡಿರ್ತಾರೆ, ಅದರಲ್ಲಿ ಸಿಮೆಂಟನ್ನು ಕ್ಲೀನ್ ಮಾಡೋ ಟೈಮಲ್ಲಿ ಕೆಮಿಕಲ್ ವಾಶ್ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪನೂ ಕೂಡ ಏನಾದರೂ ಕೆಮಿಕಲ್ SS304 ಗ್ರೇಡ್ ಫ್ರೇಮ್ಸ್ ಇರ್ಬೋದು, ಡೋರ್ಗಾಗಲಿ ಕಾಂಟ್ಯಾಕ್ಟಿಗೆ ಬಂದರೆ ಇಮಿಡಿಯೇಟಾಗಿ ರಸ್ಟ್ ಫಾರ್ಮ್ ಆಗುತ್ತೆ. ಇದು ಕಸ್ಟಮರ್ಗೆ ಗೊತ್ತಿರಬೇಕು. ಯಾರಾದರೂ ಆ ಥರ ಕೆಮಿಕಲ್ ವಾಶ್ ಮಾಡೋ ಟೈಮಲ್ಲಿ ಅವ್ರಿಗೆ ಇನ್ಸಿಸ್ಟ್ ಮಾಡಬೇಕು. ಒಂದು ಬೈ ಚಾನ್ಸ್ ಅದು ಕಾಂಟ್ಯಾಕ್ಟ್ ಆದರೂ ಕೂಡ ಇಮಿಡಿಯೇಟಾಗಿ ವಾಟ್ರಿಂದ ವಾಶ್ ಮಾಡೋದಕ್ಕೆ. ಇದು ಆಮೇಲೆ ಕೆಲವೊಂದು ಸರ್ತಿ ಅರ್ಥಿಂಗ್ ಮಿಸ್ಸಿಂಗ್ ಆದಾಗಲೂ ಕೂಡ ಬ್ರೇಕ್ ಡೌನ್ಸ್ ಬರ್ತಾ ಇರುತ್ತೆ. ಆಮೇಲೆ 0 ಬ್ರೇಕ್ ಡೌನ್ಸ್ ಬರಬೇಕು. ನಾನು ಲಿಫ್ಟ್ ಹಾಕ್ಸ್ಕೊಂಡಿದ್ದೀನಿ, ನನಗೆ ಬ್ರೇಕ್ ಡೌನ್ಸೇ ಬರಬಾರ್ದು ಅನ್ನೋ ಒಂದು ಮೆಂಟಾಲಿಟಿ. ಇದೂ ಕೂಡ ಇದರಿಂದ ಕಸ್ಟಮರ್ ಥಿಂಕ್ ಮಾಡಬೇಕು ಯಾವ್ಯಾವ ಥರ ಬ್ರೇಕ್ ಡೌನ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಇನ್ನು ಕಂಪ್ನಿಗಳು ಕೂಡ ಅವರ ಅಕೌಂಟಬಿಲಿಟಿ ಏನು, ಅವ್ರ ಜವಾಬ್ದಾರಿಗಳೇನು? ಸರ್, ಈಗ ಕಂಪ್ನಿಗಳು ಬರ್ತಾನೆ ಇವೆ. ಈಗ ದಿನಕ್ಕೊಂದು ಲಿಫ್ಟ್ ಕಂಪ್ನಿಗಳು ಓಪನ್ ಆಗ್ತಾ ಇದೆ. ನಾನು ಆವಾಗಲೇ ಹೇಳಿದ್ದಂತೆ ನಿಯರ್ಲಿ 300 ಲೈಸೆನ್ಸ್ಡ್ ಕಂಪ್ನಿ ಇವೆ. ಆಮೇಲೆ 1500ಕ್ಕಿಂತ ಹೆಚ್ಚಿನದಾಗಿ ನಾನ್ ಲೈಸೆನ್ಸ್ಡ್ ಕಂಪ್ನಿಗಳು ಇವೆ. ಇವಾಗ ಏನಾಗಿದೆ ಅಂದರೆ ಈ ಥರ ಡಿಮ್ಯಾಂಡು ಜಾಸ್ತಿ ಆಗಿರೋದ್ರಿಂದ ಕಂಪ್ನಿಗಳು ಜಾಸ್ತಿ ಆಗಿಬಿಟ್ಟು ಒಂದು ವರ್ಸ್ಟ್ ಕಾಂಪಿಟೇಷನ್ ನಡೀತಾ ಇದೆ. ಅದು ಆಗಬಾರ್ದು. ಅದರಿಂದ ಏನಾಗುತ್ತೆ ಅಂತಂದರೆ ಕಸ್ಟಮರ್ಗೆ ಒಂದು ಸೇಫ್ಟಿ ಸಿಗಬೇಕಾಗಿರುತ್ತೆ. ಯಾಕಂದರೆ ನಾವು ಯಾವುದೋ AC ಅಥವಾ ಯಾವುದೋ ಒಂದು ಇಂಟೀರಿಯರ್ ಪ್ರಾಡಕ್ಟ್ನ ನಾವು ಸೇಲ್ ಮಾಡ್ತಾ ಇಲ್ಲ ಕಸ್ಟಮರ್ಗೆ.
ನಾವು ಅವರ ಕಂಪ್ಲೀಟ್ ಲೈಫ್ ಸೇಫ್ ಗಾರ್ಡ್ ನಾವು ಮಾಡಬೇಕಾಗಿರುತ್ತೆ. ಜನ ಅದರಲ್ಲಿ ಓಡಾಡ್ತಾರೆ, ಅವ್ರ ಜೀವ ಅದರಲ್ಲಿ ಓಡಾಡ್ತಾ ಇರುತ್ತೆ, ಅವ್ರ ಕುಟುಂಬ ಓಡಾಡ್ತಾ ಇರುತ್ತೆ. ಎಲಿವೇಟರ್ ಕಂಪ್ನಿ ಅವ್ರಿಗೆ ನಾನು ಹೇಳೋದೇನಂತಂದರೆ, ಈಗ ಡಿಮ್ಯಾಂಡ್ ಜಾಸ್ತಿ ಇದೆ, ಓಕೆ, ಡಿಮ್ಯಾಂಡ್ ಜಾಸ್ತಿ ಆದಾಗ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಹಾಗಂತ ನೀವು ಪ್ರೈಸಿಂಗಲ್ಲಿ ಕಾಂಪಿಟೇಷನ್ ಮಾಡಿಕೊಂಡು ಎಲ್ಲ ಸೇಫ್ಟಿ ಫೀಚರ್ಸ್ ಜೊತೆಗೆ ಕಾಂಪ್ರಮೈಸ್ ಆಗಿ ಕಸ್ಟಮರ್ಸ್ಗೆ ಈಗ ಸುಮ್ಮನೆ 10 years 15 years ವಾರಂಟಿ ಗ್ಯಾರಂಟಿ ಸೋ ಕಾಲ್ಡ್ ಅದನ್ನೆಲ್ಲ ಹೇಳಿ ನೀವು ಸೇಲ್ ಮಾಡೋ ಬದಲು ನೀವು ಸರ್ವಿಸಲ್ಲಿ ಕಾಂಪೀಟ್ ಮಾಡಿ. ಈಗ ಆಕ್ಚುಲಿ ಏನು ಕೊಡೋಕ್ಕಾಗುತ್ತೆ ಅದನ್ನ ಕ್ಲಿಯರ್ ಕಟ್ ಆಗಿ ಪ್ರಾಮಿಸ್ ಮಾಡಬೇಕು. ಕ್ಲಿಯರ್ ಕಟ್ ಎಷ್ಟಿರುತ್ತೆ ವಾರಂಟಿ ಯೂಶುವಲಿ? ಸರ್ 1 year ಫ್ರೀ ಮೇಂಟೆನೆನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ 5 years ಮೇಜರ್ ಮಷಿನರಿ ವಾರಂಟಿ ಕೊಡ್ಬೋದು. ಯಾಕಂದ್ರೆ ಸಪ್ಲೈಯರ್ಸ್ ಕೊಟ್ಟಾಗ ಮ್ಯಾನುಫ್ಯಾಕ್ಚರರ್ ಯಾರು ಅವ್ರು ಕೊಡೋದು 1 year ಇರುತ್ತೆ. ಲಿಫ್ಟ್ ಕಂಪ್ನಿಯವರು ಮ್ಯಾಕ್ಸಿಮಮ್ 5 years ತನಕ ಕೊಡ್ಬೋದು. ಈಗ ಆರ್ಡರ್ ಬೇಕು ಅನ್ನೋ ಒಂದು ಕನ್ಸರ್ನಲ್ಲಿ 15 ವರ್ಷ ಸರ್ವಿಸೇ ಬೇಕಾಗಿಲ್ಲ, ಈ ಥರದ್ದೆಲ್ಲ ಸುಮ್ಮನೆ ಫೇಕ್ ವಿಚಾರಗಳನ್ನ ಮಾರ್ಕೆಟಿಂಗ್ ಮಾಡಿ ದಾರಿ ತಪ್ಪಿಸಬಾರ್ದು. ಇದರಿಂದ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಲಿಫ್ಟ್ ಅವಘಡಗಳು ಜಾಸ್ತಿ ಆದಾಗ ಜನರಿಗೆ ಒಂದು ಲಿಫ್ಟ್ ಬ್ರ್ಯಾಂಡ್ ಮೇಲೆ ಇರುವಂತ ಒಂದು ನಂಬಿಕೆನೇ ಹೋಗ್ಬಿಡುತ್ತೆ. ಬ್ರ್ಯಾಂಡ್ ಲಿಫ್ಟ್ ಮೇಲೆ ಭಯ ಬರೋಕ್ ಶುರು ಆಗುತ್ತೆ. ಹೌದು, ಕಾನ್ಸೆಪ್ಟ್ ಬಗ್ಗೆನೇ. ಆಮೇಲೆ ಇಂಡಸ್ಟ್ರಿ ರೆಪ್ಯುಟೇಷನ್ ಕೂಡ ಇದರಿಂದ ಡೌನ್ ಆಗುತ್ತೆ. ಯಾಕಂದ್ರೆ ಎಷ್ಟೋ ಕಂಪ್ನಿಗಳು ತುಂಬಾ ಎಥಿಕಲ್ ಆಗಿ ಈ ಥರದ್ದು ಯಾವುದೇ ಒಂದು ಗಿಮಿಕ್ಗಳನ್ನ ಮಾಡ್ದೇನೆ ತುಂಬ ಎಥಿಕಲ್ ಆಗಿ ಒಂದು ಕಂಪ್ನಿಗಳನ್ನ ನಡೆಸ್ತಾ ಇರುವಂಥ ಇವ್ರಿಗೂ ಕೂಡ ಕಷ್ಟ ಆಗುತ್ತೆ. ಇದರಿಂದ ಜಸ್ಟ್ ಆರ್ಡರ್ ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಈ ಥರದ್ದು ಕೂಡ ಮಾಡ್ತಾ ಇದ್ದಾರೆ. ಅದು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕು. ಕಸ್ಟಮರ್ಗೆ ಆ್ಯಕ್ಚುಲ್ ಆಗಿ ಏನು ಬೇಕು ಅದನ್ನು ನಾವು ಕೊಡಬೇಕಾಗಿದೆ. ಯಾಕೆಂತಂದರೆ ಇದು ಕಂಪಲ್ಸರಿ ಸೇಫ್ಟಿಗೆ ಸಂಬಂಧಪಟ್ಟಂಥ ಒಂದು ಮಷಿನರಿ. ಇಲ್ಲಿ ನಾವು ಆ ಥರ ಗಿಮಿಕ್ಗಳನ್ನ ಮಾಡಲೇಬಾರ್ದು. ಆಮೇಲೆ ನಿಮಗೆ ಕಾಂಪಿಟೇಷನ್ ಮಾಡಬೇಕು ಅಂತಂದರೆ ಸರ್ವಿಸಲ್ಲಿ ಮಾಡಿ. ಇವಾಗ ಫಾಸ್ಟೆಸ್ಟಾಗಿ ಸರ್ವಿಸ್ ಕೊಡುವಂಥದ್ದು ಅಥವಾ ಕಸ್ಟಮರ್ಗೆ ಆ್ಯಡ್ ಆನ್ ಸೇಫ್ಟಿ ಫೀಚರ್ಸ್ಗಳನ್ನ ಕೊಡುವಂಥದ್ದು, ಇದರಲ್ಲಿ ನೀವು ಕಾಂಪೀಟ್ ಮಾಡಿ. ಇನ್ನೂ ಮಾಡಬೇಕು ಅಂತಂದರೆ ನೀವು ನಿಮ್ಮ ಬಿಸ್ನೆಸ್ನ ಇನ್ನೂ ಎಕ್ಸ್ಟೆನ್ಷನ್ ಮಾಡಿ ವೈಡರ್ ಆಗಿ. ಈಗ ಕರ್ನಾಟಕ ಕಂಪ್ಲೀಟ್ ಆಗಿ ಅಥವಾ ಹೊರಗಡೆನೂ ಕೂಡ ನೀವು ಹೋಗ್ಬೋದು. ನೀವು ಆ ಥರ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಪೀಪಲ್ಸ್ ಜಾಸ್ತಿ ಆಗಿದ್ದಾರೆ ಅಂದರೆ ಈಗ ಕಾಂಪಿಟೇಷನ್ ಜಾಸ್ತಿ ಇದೆ ಅಂದ ತಕ್ಷಣ ಪ್ರೈಸ್ ಕಡಿಮೆ ಮಾಡಿಬಿಟ್ಟು ಅದು ಒಂದೇ ಒಂದು ಮೂಲ ಅಸ್ತ್ರ ಅಲ್ಲ. ಬಟ್ ಕಸ್ಟಮರ್ಸ್ಗೆ ಬೇಕಾಗಿರೋದು ಆನ್ ಟೈಮ್ ಸರ್ವಿಸು, ಅವ್ರಿಗೆ ಎಲ್ಲ ಸೇಫ್ಟಿ ಫೀಚರ್ಸ್ ಬೇಕಾಗಿರುತ್ತೆ, ಕಂಪ್ನಿ ರೆಸ್ಪಾನ್ಸ್ ಬೇಕಾಗಿರುತ್ತೆ, ಒಂದು ಟ್ರಸ್ಟ್. ನೀವು ಅದನ್ನು ಬಿಲ್ಡ್ ಮಾಡಿಕೊಂಡಾಗ ಕಸ್ಟಮರ್ ಈಸಿಯಾಗಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರೆ. ಕಸ್ಟಮರ್ ಬರೀ ಪ್ರೈಸ್ ಮಾತ್ರ ನೋಡಲ್ಲ. ಈಗ ಈ ಇಂಡಸ್ಟ್ರಿಯಲ್ಲಿ ಬೂಮಿಂಗ್ ಇಂಡಸ್ಟ್ರಿ ಅಲ್ವಾ ಇದು? ಸೊ ಇದರಲ್ಲಿ ನಿಮ್ಮ ಬ್ರ್ಯಾಂಡ್ ಯುನೋಸೇಫ್ ಹೇಗೆ ಕೆಲಸ ಮಾಡ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಿ, ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಬಗ್ಗೆ ಏನು ಹೇಳ್ತೀರಿ? ಎಸ್, ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಸರ್ಟಿಫೈಡ್ ಟ್ರೈನ್ಡ್ ಆಗಿರ್ತಾರೆ. ಆಮೇಲೆ ನಾವು ಕಡಿಮೆ ಬೆಲೆಯ ಒಂದು ರೇಸಲ್ಲಿ ನಾವಿಲ್ಲ. ನಮ್ಮ ಬೆಲೆ ತುಂಬ ನ್ಯಾಯಯುತವಾಗಿರುತ್ತೆ. ಆಮೇಲೆ ಚೀಪ್ ಅಲ್ಲ, ಯಾಕೆಂತಂದರೆ ಕ್ವಾಲಿಟಿಗೆ ಬೆಲೆ ಇದೆ. ನಮ್ಮ ಹೆಸರೇ ಹೇಳುತ್ತೆ ಯುನೋ ಅಂದರೆ ನಂಬರ್ 1 ಅಂತ, ಸೇಫ್ ಅಂದರೆ ಸೇಫ್ಟಿಯಲ್ಲಿ ನಂಬರ್ 1 ಅಂತ. ಈಗ ಅವಾರ್ಡ್ಸ್ ಅಂತ ಬಂದಾಗಲೂ ಅಷ್ಟೇ, ನಮ್ಮ ಕಂಪ್ನಿ ಬಹಳಷ್ಟು ಅವಾರ್ಡ್ಗಳನ್ನ ತೊಗೊಂಡ್ಬಿಟ್ಟಿದೆ. ಥೈಲ್ಯಾಂಡಿಂದನೂ ನಾವು ಅವಾರ್ಡ್ಗಳನ್ನ ರಿಸೀವ್ ಮಾಡಿದ್ದೀವಿ. ರೀಸೆಂಟಾಗಿ ನಾವು ಕೊಲಂಬೋದಲ್ಲೂ ಕೂಡ ಒಂದು ಅವಾರ್ಡನ್ನು ರಿಸೀವ್ ಮಾಡಿದ್ದೀವಿ, ಏಷ್ಯಾಸ್ ಟಾಪ್ ಬ್ರ್ಯಾಂಡ್ ಅಂತ. ಟೈಮ್ಸ್ ಆಫ್ ಇಂಡಿಯಾದವರು ನಮ್ಮನ್ನು 2 ವರ್ಷ ಮುಂಚೆನೇ ರೆಕಗ್ನೈಸ್ ಮಾಡಿದ್ದಾರೆ. ಈ ಥರ ಬಹಳಷ್ಟು ಅವಾರ್ಡ್ಗಳಿದೆ. ಆಮೇಲೆ ಗೂಗಲ್ ರಿವ್ಯೂಸ್ ಅಂತ ಬಂದಾಗ ಏಷ್ಯಾದಲ್ಲೇ ಅಂದರೆ ವರ್ಲ್ಡಲ್ಲೇ ಹೈಯೆಸ್ಟ್ ಸ್ಟಾರ್ ರೇಟೆಡ್ ರಿವ್ಯೂಡ್ ಬ್ರ್ಯಾಂಡ್ ನಮ್ಮದು. 4.9 ರೇಟಿಂಗ್ ಇದೆ. ಎಷ್ಟು ಸ್ಯಾಂಪಲ್? ನಿಯರ್ಲಿ 1900+. ನಾವು ಬಹಳಷ್ಟು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀವಿ. ಅದರಲ್ಲಿ ಆದಿತ್ಯ ಬಿರ್ಲಾ ಹಿಂಡಾಲ್ಕೋ ಇರ್ಬೋದು, ಪಾಶ್ಮಿನಾ 16 floors ಇರ್ಬೋದು. ನಾವು ಫಾಸ್ಟೆಸ್ಟಾಗಿ ಒಂದು 16 floors ಅಂದರೆ ಅಂದರೆ ಹೈ ರೈಸ್ ಸೆಗ್ಮೆಂಟಲ್ಲಿ ಬಂದಂಥ ಒಂದು ಕಂಪ್ನಿ ನಾವು. ಮತ್ತು ಆಲ್ರೆಡಿ ನಾವು MNCಗಳಿಗೆ ತುಂಬ ಯಾವಾಗಲೂ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ. ಮತ್ತು ತುಂಬಾ ಈಗ ಇಸ್ಕಾನಲ್ಲಿ, ಸೇಲಮಲ್ಲಿ ಇಸ್ಕಾನ್ ಟೆಂಪಲ್ಸ್ ಇರ್ಬೋದು, ಆಮೇಲೆ ಹ್ಯುಂಡೈ. ಎಸ್, ಹೌದು. ಅಲ್ಲೂ ಕೂಡ ನಮಗೆ ಕಾಂಪಿಟೇಷನ್ ಇದ್ದಿದ್ದು ಕಂಪ್ಲೀಟ್ಲಿ ಬಿಗ್ ಪ್ಲೇಯರ್ಸ್ ಇಂದಾನೆ. ಸೊ ಅಲ್ಲೂ ಕೂಡ ನಾವು ನಮ್ಮ ಲಿಫ್ಟ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಆದಿತ್ಯ ಬಿರ್ಲಾ ಗ್ರೂಪ್ ಬಂದುಬಿಟ್ಟು ಅದು ತುಂಬ ಬಿಗ್, ಅದು ಕುಪ್ಪಮಲ್ಲಿ ನಾವು ಮಾಡಿದ್ದೀವಿ. ಅದು ತುಂಬ ಬಿಗ್ ಪ್ರಾಜೆಕ್ಟ್ಸ್ ಅದು. ಆಮೇಲೆ ಶಿವಮೊಗ್ಗದಲ್ಲೂ ಕೂಡ ನಾವು ಎಲ್ಲ APMCಯಲ್ಲಿ ನಮ್ಮದೇ ಲಿಫ್ಟ್ಗಳಿರೋದು. ಆಲ್ಮೋಸ್ಟ್ ಫುಲ್ ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ಲಿಫ್ಟ್ಗಳಿವೆ. ಟೋಟಲ್ ವಾಲ್ಯೂಮ್ ಇದುವರೆಗೆ ಎಷ್ಟು ಮಾಡಿದ್ದೀರಿ? 3000+ ಲಿಫ್ಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆ, ಗುಡ್ ನಂಬರ್ ಅದು. ಹಾಂ, ನಾವು ಮಹಾರಾಷ್ಟ್ರದಲ್ಲೂ ಕೂಡ ಶಾಖೆಯನ್ನು ಮಾಡ್ಕೊಂಡಿದ್ವಿ. ಇವಾಗ ಅಲ್ಲಿ ಶಾಖೆಯನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಅಲ್ಲೇ ದ್ರೋಣಗೆರೆಯಲ್ಲಿ ಇದ್ದಿದ್ದನ್ನು ನವಿ ಮುಂಬೈಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಓಕೆ. ಆಮೇಲೆ ಹೊಸೂರಲ್ಲಿ ಆಲ್ರೆಡಿ ನಮ್ಮದು ಶೋರೂಮ್ ಕಮ್ ಆಫೀಸ್ ಇದೆ ಅಲ್ಲಿ ನಮ್ಮದು ಆಲ್ರೆಡಿ ಹೊಸೂರಲ್ಲಿ. ಭಟ್ಕಳದಲ್ಲೂ ಕೂಡ ಒಂದು ಬ್ರಾಂಚ್ ಇದೆ ನಮ್ಮದು. ಬೆಂಗಳೂರಲ್ಲಿ KR ಪುರಮಲ್ಲಿ ನಮ್ಮದು ಶೋರೂಮ್ ಇದೆ.
ಎಕ್ಸ್ಪೀರಿಯನ್ಸ್ ಸೆಂಟರ್. ಓಕೆ, ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ಬಂದು ಎಲ್ಲ ಮಾಡೆಲ್ಸ್ನ ನೋಡ್ಬೋದು ಅವರು. ನೋಡ್ಬೋದು. ಓಕೆ, ಏನು ಮೇನ್ USP ಏನು? ಕ್ವಾಲಿಟಿ, ಸೇಫ್ಟಿ, ಸರ್ವಿಸಿಗೆ ಬಂದಾಗ ನಿಮ್ಮದು ಮೇನ್ ಏನು? ಅದರಲ್ಲಿ ನಿಮ್ಮ ಬ್ರ್ಯಾಂಡ್ ಹೇಗೆ ಕೆಲಸ ಮಾಡುತ್ತೆ ಸರ್? ಕ್ವಾಲಿಟಿ, ಸೇಫ್ಟಿ ಮತ್ತು ಸರ್ವಿಸ್ ಅಂತ ಬಂದಾಗ ಕ್ವಾಲಿಟಿಯಲ್ಲಿ ನಾವು ನೆಕ್ಸ್ಟ್ ಲೆವೆಲಲ್ಲಿ ಕ್ವಾಲಿಟಿ ಕೊಡ್ತಾ ಇದ್ದೀವಿ. ಸೇಫ್ಟಿಯಲ್ಲಿ ಎಲ್ಲ ಸೇಫ್ಟಿ ಕಾಂಪೊನೆಂಟ್ಸು ನಾವು ಕಸ್ಟಮರಿಗೆ ಕೊಡ್ತಾ ಇದ್ವಿ, ಯಾವುದು ಆಪ್ಷನಲ್ ಆಗಿ ಇಲ್ಲ ನಮ್ಮದು. ಸರ್ವಿಸ್ ಅಂತ ಬಂದಾಗ ಆನ್ ಟೈಮ್ ಸರ್ವಿಸ್ 24/7 ನಮ್ಮದು ಟೋಲ್ ಫ್ರೀ ನಂಬರ್ ಇದೆ. ಯಾವುದೇ ಬ್ರೇಕ್ ಡೌನ್ಸ್ ಮಧ್ಯರಾತ್ರಿ 2 ಗಂಟೆ ಬಂದರೂ ಕೂಡ ನಾವು ಅಟೆಂಡ್ ಮಾಡ್ತಾ ಇದ್ವಿ. ಟೀಮ್ ಅದಕ್ಕೆ ರೆಡಿ ಆಗಿದೆ. ನಮಗೆ ನೈಟ್ ಕೂಡ ಕಾಲ್ ಬರುತ್ತೆ. ನಮಗೆ ಟೈಮಿಂಗ್ ಅಂತ ಇರಲ್ಲ, ಯಾವ ಟೈಮಲ್ಲಿ ಬೇಕಾದರೂ ಬ್ರೇಕ್ ಡೌನ್ಸ್ ಕಾಲ್ಸ್ ಬರ್ಬೋದು. ಆ ಟೈಮಲ್ಲಿ ಟೀಮ್ ರೆಡಿ ಆಗಿರಬೇಕು. ಯಾಕಂದರೆ ಲಿಫ್ಟ್ ಒಳಗಡೆ ಯಾವ ಟೈಮಲ್ಲಿ ಯಾರು ಸಿಕ್ಕಾಕೊಂಡಿರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಅವ್ರನ್ನ ಹೊರಗಡೆ ಕರ್ಕೊಬಂದು ರೆಸ್ಕ್ಯೂ ಮಾಡೋದೇ ನಮ್ಮ ಮೂಲ ಕರ್ತವ್ಯ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡು ನಾವು ಈ ಫೀಲ್ಡಲ್ಲಿ ಇದ್ದೀವಿ ಸರ್. ಏನು ಈಗ ಮೋಸಗಾರರು ಎಲ್ಲದರಲ್ಲೂ ಇರ್ತಾರೆ. ನೀವು ಹೇಳಿದ ಹಾಗೆ ರಿಜಿಸ್ಟರ್ಡ್ 10% ಆದರೆ ಲೈಸೆನ್ಸ್ಡ್ ಇನ್ನು 90% ಅನ್ಲೈಸೆನ್ಸ್ಡೇ ಇದ್ದಾರೆ ಅಂತ ನೀವು ಹೇಳಿದ್ರಿ. ಹಂಗಿದ್ದಾಗ ಇಲ್ಲಿ ಮೋಸ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾವ ಥರ ಜನ ಮೋಸ ಹೋಗ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಇಲ್ಲಿ? ಸರ್, ಯಾವೆಲ್ಲ ಥರ ಮೋಸ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವಿಲ್ಲಿ? ಮುಂಚೆನೇ ಅಲರ್ಟ್ ಆಗಿರಬೇಕಾಗಿರೋ ವಿಚಾರಗಳು ಸರ್. ಈಗ ಯಾವುದಾದ್ರೂ ಒಂದು ಬ್ರ್ಯಾಂಡ್ ತುಂಬ ಲೋವೆಸ್ಟ್ ಪ್ರೈಸ್ ಕೋಟ್ ಮಾಡ್ತಾ ಇದೆ, ನಿಮಗೆ ಹೈಯೆಸ್ಟ್ ವಾರಂಟಿ ಗ್ಯಾರಂಟಿ ಕೊಡ್ತಾ ಇದೆ ಅಂತಂದರೆ ಅದು ಮೊದಲನೇದಾಗಿ ನೀವು ಆಲ್ರೆಡಿ ಮೋಸ ಹೋಗ್ತಾ ಇದ್ದೀರ ಅಂತ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಬಿಡಬೇಕು. ಅಂದರೆ ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ಗೊತ್ತಿದ್ರೆ ಮಾತ್ರ ಅದನ್ನು ಪತ್ತೆ ಹಚ್ಚಕ್ಕೆ ಸಾಧ್ಯ ಅಲ್ವಾ? ಹೌದು. ಈಗ G+3ಗೆ ನಾನೊಂದು G+3ಗೆ ಒಂದು ಹೇಳ್ತೀನಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. G+3 ಒಂದು 6 ಪ್ಯಾಸೆಂಜರ್ ಕೆಪಾಸಿಟಿ, ಮಷಿನ್ ರೂಮ್ ಲೆಸ್ ಕಾನ್ಸೆಪ್ಟ್ ಲಿಫ್ಟ್ ಅಂತ ಅಂದ್ಕೊಳ್ಳಿ. ಏನಿಲ್ಲ ಅಂತಂದ್ರೂ ಕೂಡ ಒಂದು 11 ಲಕ್ಷದಿಂದ 12 ಲಕ್ಷ ಆಗುತ್ತೆ. ಅದನ್ನು ಯಾರಾದರೂ ಬಂದುಬಿಟ್ಟು ನೀವು 7 ಲಕ್ಷ 8 ಲಕ್ಷಕ್ಕೆ ಮಾಡಿಕೊಡ್ತೀನಿ, ನಿಮ್ಗೆ 15 ವರ್ಷ ವಾರಂಟಿ ಗ್ಯಾರಂಟಿ ಕೊಡ್ತೀನಿ, ಸರ್ವಿಸೇ ಬೇಕಾಗಿಲ್ಲ ಅಂತಂದರೆ ಅದು ತುಂಬ ದೊಡ್ಡ ಫ್ರಾಡ್ ಅಂತಲೇ ಅರ್ಥ. ನೀವೇನಾದ್ರು ಆಯ್ಕೆ ಮಾಡ್ಕೊಂಡು ಅಂದರೆ ನೀವು ಮೋಸ ಹೋಗ್ತಾ ಇದ್ದೀರಾ ಅಂತಲೇ ಅರ್ಥ. ಮೋಸನ ನೀವೇ ತಡಿಬೇಕೇ ಹೊರತು ಯಾರೂ ಬಂದು ತಡೆಯಲ್ಲ. ನೀವು ಎಜುಕೇಟ್ ಆಗಬೇಕು. ಅದು ಹೇಗೆ ಸಾಧ್ಯ ಅಂತ. ಒಂದು ಕಾರ್ ಇರ್ಬೋದು, ಯಾವುದೇ ಒಂದು ಮಷಿನರಿ ಇರ್ಬೋದು, ಸರ್ವಿಸ್ ಅತ್ಯಗತ್ಯ ಆಗೇ ಇರುತ್ತೆ. ಅಂಥದ್ರಲ್ಲಿ ಇವರು ನಮ್ಮ ಲಿಫ್ಟ್ಗೆ ಸರ್ವಿಸೇ ಬೇಕಾಗಿಲ್ಲ, ಓವರ್ ಹೆಡ್ ಇಲ್ಲದೆ ಹೋದರೂ ಕೂಡ ಲಿಫ್ಟ್ ಮಾಡಿಕೊಡ್ತೀವಿ, ಪಿಟ್ಲೆಸ್ ಆಗಿ ನಾವು ಲಿಫ್ಟ್ ಮಾಡಿಕೊಡ್ತೀವಿ, ಇವೆಲ್ಲ ಅದೇ ಇದರಲ್ಲಿ ಬರುತ್ತೆ. ಆಮೇಲೆ ಇನ್ನೂ ಒಂಥರ ಯಾವ ಥರ ಅಂತಂದರೆ, 1 ವರ್ಷ ಆದಮೇಲೆ ನಮ್ಮದು AMC ಕಾಸ್ಟ್ ತುಂಬ ಕಡಿಮೆ ಇರುತ್ತೆ, ಅಥವಾ 10 ವರ್ಷ ಆದಮೇಲೆ ತುಂಬ ಕಡಿಮೆ ಇರುತ್ತೆ. ಇವನು ಕೂಡ ಮೋಸ. ಯಾಕಂದರೆ 1 ವರ್ಷ ಅವ್ರು ಸರ್ವಿಸ್ ಕೊಡಬೇಕಾಗಿರುತ್ತೆ. ಪ್ರತಿ ತಿಂಗಳು ಟೆಕ್ನಿಷಿಯನ್ ಬಂದುಬಿಟ್ಟು ಸರ್ವಿಸ್ ಮಾಡಿ ಹೋಗಬೇಕು. ಸೊ ಟೆಕ್ನಿಷಿಯನ್ ಸ್ಯಾಲ್ರಿ ಏನು ಕಡಿಮೆ ಎಲ್ಲ ಇರಲ್ಲ. ಇಲ್ಲಿ ವೆಲ್ ಟ್ರೈನ್ಡ್ ಟೆಕ್ನಿಷಿಯನ್ಸ್ಗೆ ಒಂದು ಒಳ್ಳೆ ಸ್ಯಾಲ್ರಿ ಕೊಡಬೇಕಾಗಿರುತ್ತೆ. ಕಂಪ್ನಿ ಆಪರೇಷನ್ ಕಾಸ್ಟ್ ಇರುತ್ತೆ, ಸಪ್ಲೈಯರ್ ಪೇಮೆಂಟ್ಸ್ ಇರುತ್ತೆ, ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಈ ಥರ ಮಾಡ್ತಾರೆ ಅಂತಂದರೆ ಅದು ಜುಗಾಡ್ ಗಿಮಿಕ್ ಅಂತಲೇ ಅರ್ಥ. ಯಂಗ್ ಆಂಟ್ರಪ್ರನರ್ ಇದ್ದೀರಿ ನೀವು, ಯಂಗ್ಸ್ಟರ್ಸ್ ಏನು ಹೇಳಕ್ಕೆ ಬಯಸ್ತೀರಿ? ನಿಮ್ಮ ಪ್ರಶ್ನೆಗೆ ಹೇಳಬೇಕು ಅಂತಂದರೆ, ನಿಮ್ಮದೇ ಆದ ಒಂದು ಬಯೋಗ್ರಫಿ ನಾನು ನೋಡಿದ್ದೆ ರೀಸೆಂಟಾಗಿ. ಅದರಲ್ಲಿ ನಿಮ್ಮ ಲಾಸ್ಟ್ ಪಾಯಿಂಟ್ಸ್ ನನಗೆ ಭಾಳ ಇಷ್ಟ ಆಯಿತು. ಓವರಾಲ್ ಆಗಿ ನಿಮ್ಮ ಸ್ಟೋರಿ ನೋಡಿದ್ದೀನಿ, ಲಾಸ್ಟ್ ಪಾಯಿಂಟ್ಸ್ ಅದನ್ನೇ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಆ ಥರ ಅಂತ ಏನೂ ಇರಲ್ಲ. ನಾವು ಈಗ ನಮ್ಮೊಂದು ಶಕ್ತಿ ಇರುತ್ತೆ. ಈ ಶಕ್ತಿ, ಈ ಒಂದು ನಮ್ಮ ಯೌವನ ಇರ್ಬೋದು, ನಮ್ಮ ಒಂದು ಥಿಂಕ್ ಮಾಡುವಂಥ ಒಂದು ಫಾಸ್ಟ್ನೆಸ್ ಅಥವಾ ನಮ್ಮ ಥಾಟ್ಸ್, ಇದೊಂದು 10 ವರ್ಷ 15 ವರ್ಷ ಆದಮೇಲೆ ವೀಕ್ ಆಗುತ್ತೆ. ಆ ಬಾಡಿ ಅಷ್ಟು ಇದು ಮಾಡಲ್ಲ. ಅದಕ್ಕೋಸ್ಕರ ಇವಾಗ ಈ ಒಂದು ಏಜಲ್ಲೇ ನಾವು ಅದನ್ನು ಒಂದು ಜಾಸ್ತಿ ಕೆಲಸ ಮಾಡಿಬಿಟ್ಟು, ಜಾಸ್ತಿ ಐಡಿಯಾಗಳನ್ನ ಉಪಯೋಗಿಸಿ ಸ್ಕಿಲ್ಫುಲ್ಲಾಗಿ ನಾವು ಲೈಫ್ನ ಬಿಲ್ಡ್ ಮಾಡಬೇಕು. ಆಮೇಲೆ ಲೈಫಲ್ಲಿ ಸೆಟ್ಲ್ ಆಗೋದು ಅಂತ ಏನೂ ಇರಲ್ಲ. ಲೈಫ್ ನೆವರ್ ಸೆಟಲ್. ನೀವೇನು ಹೇಳಿದ್ದೀರೋ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಅಥವಾ ನಿಮ್ಮ ಇನ್ನೂ ಚೆನ್ನಾಗಿ ಜನರಿಗೆ ಗೊತ್ತಾಗಬೇಕಂತಂದರೆ, ನಿಮ್ಮ ಪಾಡ್ಕಾಸ್ಟಲ್ಲಿ ಜನ ಹೋಗಿಬಿಟ್ಟು ನಿಮ್ಮದೇ ಒಂದು ಬಯೋಗ್ರಫಿನ ನೋಡಿದಾಗ ಯೂತ್ಸ್ಗೆ ನಿಜವಾಗ್ಲೂ ಒಂದು ಕರೆಕ್ಟ್ ಆದ ಒಂದು ಇನ್ಸ್ಟ್ರಕ್ಷನ್ ಸಿಗುತ್ತೆ. ಎಲ್ಲರೂ ಅದನ್ನ ನೋಡಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ದೀಪಕ್ ಅವರೇ, ಇಷ್ಟೊತ್ತು ನಮ್ಮ ಪ್ರೋಗ್ರಾಮ್ನಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ಮಾಹಿತಿ ಕೊಟ್ರಿ. ಲಿಫ್ಟ್ನ ಮಹತ್ವದಿಂದ ಹಿಡಿದು ಸೇಫ್ಟಿವರೆಗೆ, ಸರ್ವಿಸ್ ಕ್ವಾಲಿಟಿವರೆಗೆ, ಅಂದರೆ ಆಲ್ಮೋಸ್ಟ್ ಇದನ್ನು ನೋಡಿದವರಿಗೆ ಅವ್ರ ಮನೆಗೆ ಲಿಫ್ಟ್ ಹಾಕ್ಸೋ ಪ್ಲ್ಯಾನ್ನಲ್ಲಿರೋರಿಗೆ ಟೋಟಲ್ ಪಿಕ್ಚರ್ ಸಿಗಬೇಕು, ಆ ರೀತಿ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಇದರಿಂದ ಯಾರಾದರೂ ಒಂದು ಕಸ್ಟಮರ್ಸ್ಗಾಗಲಿ ಲಿಫ್ಟನ್ನು ಯಾವ ಥರ ಆಯ್ಕೆ ಮಾಡ್ಕೋಬೇಕು, ಆಮೇಲೆ ಲಿಫ್ಟ್ ಕಂಪ್ನಿಯವ್ರಿಗೂ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಮ್ಮಲ್ಲಿ ಯಾವ ಥರ ಮುಂದಕ್ಕೆ ಒಂದು ಕಂಪ್ನಿ ರೆಪ್ಯುಟೇಷನ್ನ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೆಲ್ಪ್ ಆದರೆ ತುಂಬ ಸಂತೋಷ ಸರ್. ಥ್ಯಾಂಕ್ ಯು.